ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೇ ಹಾಕ್ಕೊಳ್ಳೋ ಅಂಥ ಡಿಸೈನು. ಸೊ ಬ್ರೈಡಲ್ ಆದರೂ ಅನ್ಕೋಬೋದು, ಸಿಂಪಲ್ ಆದರೂ ಅನ್ಕೋಬೋದು. ಸೊ ಇದು ಕ್ರೋಶ ಬರ್ದಲ್ಲೇ ಇರೋರು ಎಲ್ಲರೂ ಮನೇಲಿ ಹಾಕೋಂಥ ಡಿಸೈನ್. ಫ್ರೆಂಡ್ಸ್, ಇದೊಂದು ಕಾರ್ಡ್ ಈ ಥರ ರೆಡಿ ಮಾಡ್ಕೊಳ್ಳಿ. 3 ಇಂಚಸ್ಸು ವಿಡ್ತ್ ಎಷ್ಟಾರು ಇರ್ಬೋದು, ಲೆಂತ್ 3 ಇಂಚಸ್ಸು ಆ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ. ಸೊ ನಾನಿಲ್ಲಿ 2 ಎಳೆ ದಾರ ಒಂದೇ ಕಲರಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ಮಾಲ್ ಸೈಜು 2 mm ಬೀಡ್ಸ್ನ ಪೋನ್ಸ್ ಇಟ್ಕೊಂಡಿದ್ದೀನಿ. 2 mm ಹಾಕಿ ಫ್ರೆಂಡ್ಸ್, ಇದಕ್ಕಿಂತ ದೊಡ್ಡ ಸೈಜ್ ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ 2 mm ಹಾಕಿ ಈ ಥರ ಪೋನ್ಸ್ ಇಟ್ಕೋಬೇಕು. 2 ಎಳೆ ದಾರಾಗೆ ನಾರ್ಮಲ್ ನೀಡಲಿಂದ ಸುಮಾರು ಸರಿ ತೋರಿಸಿದ್ದೀನಿ. ಆ ಥರ ಪೋನ್ಸ್ ಇಟ್ಕೋಬೇಕು. ಸ್ಟಾರ್ಟಿಂಗ್ ಒಂದು ನಾಟ್ ಹಾಕಿದ್ದೀನಿ ಸುಮ್ಮನೆ ಬ್ಯಾಲೆನ್ಸ್ಗೋಸ್ಕರ. ನೋಡಿ, ಈ ಥರ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟು ಈ ಥರ ಕಾರ್ಡಿಗೆ ನಾನು ಸುತ್ಕೋತಾ ಇದ್ದೀನಿ. ಒಂದು 2-3 ರೌಂಡ್ ಈ ಥರ ಸುತ್ತಬಿಟ್ಟು ಒಂದು ಬೀಡನ್ನ ಕೆಳಗಡೆ ಹಾಕ್ತೀನಿ. ಮತ್ತು ಮೇಲ್ಗಡೆ ಒಂದು ಬೀಡು ಒಂದೇ ಸೈಜ್ ಬಿಟ್ಬಿಟ್ಟು ಒಂದೇ ಟೈಮು ಮತ್ತು ಒಂದು 2-3 ರೌಂಡ್ಸ್ನ ನಾನು ದಾರಾನ ಸುತ್ತಕೊಂಡು ಮತ್ತೆ ಮೇಲೆ ಒಂದು ಬೀಡು ಕೆಳಗಡೆ ಒಂದು ಬೀಡನ್ನ ಬಿಡ್ತೀನಿ. ಸೊ ಮತ್ತೆ 2-3 ರೌಂಡ್ಸ್ ಸುತ್ತಬೇಕು. ಇದರಲ್ಲಿ ಥ್ರೆಡ್ಡೇ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಬೀಡ್ಸ್ ಕಡಿಮೆ ಇದ್ದರೆ ನಡೆಯುತ್ತೆ, ಯಾಕಂದರೆ ಎಕ್ಸ್ಟ್ರಾ ಡಿಸೈನ್ ಬರುತ್ತೆ ಇದಕ್ಕೆ. ಸೊ ಯಾವಾಗಲೂ ಇದೇ ಥರ ತೋರಿಸ್ತೀರ ಅಂತ ತುಂಬ ಜನ ಅನ್ಕೋಬೋದು. ಬಟ್ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಐಡಿಯಾ ಬೇರೆ ಬೇರೆ ಥರ ಬಂದರೆ ಒಂಚೂರು ಟ್ರೈ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಕ್ರೋಶ ತೋರಿಸೋರೆಲ್ಲ ಹಾಗೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದೇ ಥರ ಟ್ರೈ ಮಾಡಿದ್ದೀನಿ. ಸೇಮ್ ಡಿಸೈನ್ ತೋರಿಸಿದ್ದೀನಿ, ಬಟ್ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಜಾಸ್ತಿ ಬೀಡ್ಸ್ನ ನಾನು ಹಾಕಿಲ್ಲ. ಒಂದು 15 ಮೇಲೆ 15, ಕೆಳಗಡೆ 15. ಮುಂಚೆ 25 ಹಾಕ್ತಾಯಿದ್ದೆ. ಸೊ 15 ಅಷ್ಟೇ ಬರಲಿ. ಸುತ್ತಾದಮೇಲೆ ನಾನು ಬ್ಯಾಕ್ ಸೈಡ್ನ ಟರ್ನ್ ಮಾಡಿಕೊಂಡು ನೋಡಿ, ಈ 2 ಎಳೆ ದಾರನೂ ಸ್ಟಾರ್ಟಿಂಗ್ ಬಿಟ್ಟಿರ್ತೀವಿ ಅಲ್ವಾ, ನಾಟ್ ಹಾಕಿರೋ ದಾರ, ಅದನ್ನು ಸೇರಿಸಿ ಗಂಟು ಹಾಕ್ತೀನಿ. 2-3 ನಾಟ್ ಮಾಡಿಬಿಟ್ಟು ಫ್ರೆಂಡ್ಸ್, ನೋಡಿ ಈ ಥರ ಒಂದು ಹಾಕಿದ್ದೀನಲ್ವ, ಅದೇ ಥರ ಇನ್ನೂ 1-2 ಮಾಡ್ಕೊಳ್ಳೋಣ. ಸೊ ಟೈಟಾಗಿ ಸೆಕ್ಯೂರ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ. ಸೊ ಆ್ಯಕ್ಚುಲಿ ಅದು ಬ್ಯಾಕ್ ಸೈಡ್ ಸೆಂಟ್ರಲ್ಲಿ ಬರಬೇಕಿತ್ತು. ಆ ಥ್ರೆಡ್ಡು ಜಾಸ್ತಿ ದಾರದಿಂದ ಒಳಗಡೆ ಹೋಗ್ಬಿಟ್ಟಿದೆ. ಸೊ ಟಿಪ್ಪಲ್ಲಿ ಬಂದಿದೆ, ಬಟ್ ಓಕೆ. ಈ ಥರ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇದು ಜಸ್ಟ್ ಮೇಲೆ 15 ಬೀಡ್ಸ್ ಅಷ್ಟಿದೆ, ಕೆಳಗಡೆ 15 ಅಷ್ಟಿದೆ. ಸೊ ಇದನ್ನು ಸ್ವಲ್ಪ ಮೂವ್ ಮಾಡ್ಕೊಳ್ತೀನಿ. ಮೂವ್ ಮಾಡಿಕೊಂಡು ನೆಕ್ಸ್ಟ್ ಕಲರ್, ಸೆಕೆಂಡ್ ಕಲರಲ್ಲಿ ನಾನು ಒಂದು 8 ಎಳೆ ದಾರನ ಸುತ್ತಿಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಅದು ಎಷ್ಟು ಉದ್ದ ಬೇಕಂದರೆ ಇಲ್ಲೊಂದು ಪಾಯಿಂಟ್ ಗಮ್ ಇಡ್ತಾಯಿದ್ದೀನಿ ನೋಡಿ. ಇಲ್ಲೊಂದು ಪಾಯಿಂಟ್ ಗಮ್ ಇಟ್ಬಿಟ್ಟು ಗೋಲ್ಡನ್ ಕಲರ್ ಥ್ರೆಡ್ನ ಒಂದು 1/4 ಮಾರು ಅಂತೀವಲ್ವ, ಹೂವು ಕಟ್ಟೋದೆಲ್ಲ 1/4 ಮಾರು, ಒಂದು ಮೊಳ ಅಂತೀವಲ್ವ, ಆ ಮೊಳ ಅಷ್ಟು ಉದ್ದ ನಾವು ಈ ಥ್ರೆಡ್ನ ಸುತ್ತಿಟ್ಕೊಂಡಿದ್ದೀನಿ. 8 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಇವನ್ 6 ಆದರೂ ನಡೆಯುತ್ತೆ. 8 ಎಳೆ ದಾರ ಸುತ್ತಿಟ್ಕೊಂಡು ಈ ಥರ ಗಮ್ ಪೇಸ್ಟ್ ಮಾಡಿದ್ದೀನಿ. ಟಿಪ್ ಗಮ್ ಪೇಸ್ಟ್ ಮಾಡಿರ್ತೀವಿ ಅಲ್ಲ, ಅದನ್ನು ಈ ಗಮ್ ಟಿಪ್ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಇದನ್ನು ರ್ಯಾಪ್ ಮಾಡ್ಕೊಂಡು ಹೋಗೋದು. ಸೊ ಈ ಗೋಲ್ಡನ್ ಥ್ರೆಡ್ ಏನಿದೆ, 8 ಎಳೆ ದಾರನ ನೋಡಿ ಅದ್ರ ಮೇಲೆ ಟೈಟಾಗಿ ರ್ಯಾಪ್ ಮಾಡ್ಕೊತೀನಿ. ಜಸ್ಟ್ ಈ ಥರ ಅದ್ರ ಮೇಲೇ ಟೈಟಾಗಿ ರ್ಯಾಪ್ ಮಾಡಿಕೊಂಡು ತಂಬಲ್ಲಿ ಗ್ರಿಪ್ ಮಾಡ್ತೀನಿ. ಇದನ್ನು ರಿಮೂವ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಯಾಕಂದರೆ ಸುತ್ತೋದಕ್ಕೆ ನೀಡಲ್ಲಾದರೆ ನಾವು ಆರಾಮ್ಸಾಗಿ ಬಾಕ್ಸ್ ಶೇಪಲ್ಲಿ ತೊಗೊಂಡ್ಬಿಡ್ಬೋದು. ಜಸ್ಟ್ ಥ್ರೆಡ್ ಅಲ್ವಾ, ನಾವು ಹಾಗೆ ತೊಗೊಳಕ್ಕಾಗೋದಿಲ್ಲ. ಸೊ ಅದಕ್ಕೆ ರಿಮೂವ್ ಮಾಡಿಬಿಟ್ಟು ಜಸ್ಟ್ ರ್ಯಾಪ್ ಮಾಡ್ಕೊಂಡೋಗಿ, ಏನೂ ಆಗೋದಿಲ್ಲ. ಗ್ರೀನ್ ಕಲರ್ ಥ್ರೆಡ್ ಈ ಥರ ಕಾಣಿಸುತ್ತೆ, ಬಟ್ ಲಾಸ್ಟ್ ಎಂಡ್ವರೆಗೂ ಆದಮೇಲೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಜಸ್ಟ್ ಈ ಥರ ಸುತ್ಕೊಂಡು ಹೋಗೋದು ಟೈಟಾಗೆ. ಆ ತಂಬಿಂದ ಮತ್ತು 4 ಫಿಂಗರ್ ಲೆಫ್ಟ್ ಸೈಡ್ದು ಬ್ಯಾಲೆನ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಟೈಟಾಗಿ ಇಟ್ಕೊಂಡು ಸುತ್ಕೊಂಡು ಹೋಗೋದು. ಜಸ್ಟ್ ಈ ಥರ ಸುತ್ಕೊಂಡು ಹೋಗ್ತೀನಿ. ಒಂದು 3 ಸೆಂಟಿಮೀಟರ್ ಅಷ್ಟು ಉದ್ದ ಸುತ್ಕೋತೀನಿ ಫ್ರೆಂಡ್ಸ್. ಇದು ಜಾಸ್ತಿ ಲೆಂತ್ ಕುಚ್ಚು ಬಿಡಬಾರ್ದು. ಕಾರ್ಡು ಅಷ್ಟೇ, ನೀವು 3 ಇಂಚ್ ಕಾರ್ಡೇ ನೀವು ಮಾಡ್ಕೊಳ್ಳಿ. ಜಸ್ಟ್ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಅಂದಾಜು ಮೇಲೆ ಸ್ಟಾರ್ಟಿಂಗ್ ಅಷ್ಟೇ 1 ಇಂಚ್ ಕುಚ್ಚು ಅಷ್ಟೇ ಸಾಕು. ಎಕ್ಸ್ಟ್ರಾ ಡಿಸೈನ್ ಬರುತ್ತೆ ಇದಕ್ಕೆ. ಆಲ್ಮೋಸ್ಟ್ ಎಲ್ಲ ಸುತ್ಕೊಂಡ್ಮೇಲೆ 2 ಹಾಫ್ ಬೆಂಡ್ ಮಾಡಿದ್ಮೇಲೆ ಕರೆಕ್ಟಾಗಿ ಲೆಂತ್ ಇರಬೇಕು, ಕುಚ್ಚು ಲೆಂತು. ಸೊ ಮಾಡಾದ್ಮೇಲೆ ಇದನ್ನು ಕೂಡ 2 ಸೇರಿಸಿ ನಾನು ಮತ್ತೆ ರ್ಯಾಪ್ ಮಾಡ್ಕೋತೀನಿ. ರೌಂಡಾಗೆ ಸುತ್ಕೋತೀನಿ ಟೈಟಾಗೆ. ಅದು ಸೆಕ್ಯೂರ್ ಆಗಬೇಕಲ್ಲ, ಟಿಯರ್ ಡ್ರಾಪ್ ಶೇಪ್ ಬರಬೇಕು ನಮಗೆ ಮೇಲೆಗಡೆ. ನೀಟಾಗಿ ಈ ಥರ 8 ಎಳೆ ದಾರನ ಸುತ್ಕೊಳ್ಳಿ. ಕುಚ್ಚು ಸ್ವಲ್ಪ ಲೆಂತ್ ಕಡಿಮೆನೇ ಇರಬೇಕು ಫ್ರೆಂಡ್ಸ್. ನಾನು ಇನ್ನೂ ಒಂದು ಇದಕ್ಕೆ ಡಿಸೈನ್ ಎಕ್ಸ್ಟ್ರಾ ಇದೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಡೈರೆಕ್ಟ್ ಗಮ್ ಪೇಸ್ಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ವಿ ಸ್ಯಾರಿಗೆ. ಸೊ ಇದಕ್ಕಿನ್ನ ಎಕ್ಸ್ಟ್ರಾ ಡಿಸೈನ್ಸ್ ಇದೆ. ಸೊ ನೋಡಿ, ಈ ಥರ ಮೇಲ್ಗಡೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕುಚ್ಚು ಎಲ್ಲ ನೀಟಾಗಿ ಒಂದೇ ಕಡೆ ಬರೋ ಥರ ನಾವು ರ್ಯಾಪ್ ಮಾಡಿ
ಗಮ್ ಟಿಪ್ ಮಾಡ್ತೀನಿ, ಗಮ್ ಹಾಕ್ತೀನಿ. ಗಮ್ ಹಾಕಿ ಅದ್ರ ಮೇಲೆ ಒಂದು ರೌಂಡ್ ಸುತ್ತಕೊಂಡು, ಅದ್ರ ಮೇಲೆ ಒಂದು ರೌಂಡ್ ಸುತ್ತಕೊಂಡು ಈ ಥರ ಸುತ್ತಕೊಂಡು ಕಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅದ್ರ ಮೇಲೆ ಪ್ಲೇಸ್ ಮಾಡೋಣ. ಸ್ವಲ್ಪ ಸೆಕ್ಯೂರ್ ಆಗೋ ಥರ, ಸ್ಯಾರಿಗೆ ಸ್ವಲ್ಪ ಸೆಕ್ಯೂರ್ ಆಗೋ ಥರ ಬಿಚ್ಕೊಬಾರ್ದು, ಆ ಥರ ನೀಟಾಗಿ ನೀವು ಗಮ್ ಟಿಪ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟೇ ಉದ್ದ ಮಿಕ್ಕಿದೆ ನನಗೆ. ಇನ್ನೂ ಶಾರ್ಟಾಗಿ ಇದು ಮಾಡಿದ್ರು ನಡೆಯುತ್ತೆ. 1 ಮೊಳ ಅಷ್ಟು ನಾನು ಥ್ರೆಡ್ ತೊಗೊಂಡಿದ್ದೀನಿ, 8 ಎಳೆ ದಾರ. ಸೊ ಈ ಥರ ಎಲ್ಲ ರ್ಯಾಪ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತಲ್ವ, ನೀಟಾಗೆ ಸೆಕ್ಯೂರ್ ಆಗೋ ಥರ ನೀವು ಮಾಡ್ಕೊಳ್ಳಿ. ಫಸ್ಟ್ ಈ ಥರ ಬಂಚಸ್ ಮಾಡಿಟ್ಕೋಬೇಕು ಫ್ರೆಂಡ್ಸ್. ಇದನ್ನು ತುಂಬ ಪುಟ್ಟದಾಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬಂಚಸ್ ಮಾಡಿಟ್ಕೊಂಡಿದ್ದೀನಿ. ಚಿಕ್ಕ ಬೀಡನ್ನ ಹಾಕಿದ್ದೀನಿ, ಜಾಸ್ತಿ ಬೀಡ್ ಕೂಡ ಬೇಡ, ಇದಕ್ಕೆ ಸ್ವಲ್ಪನೇ ಸಾಕಾಗತ್ತೆ. ಇದೆಲ್ಲ ನೀಟಾಗಿ ಆದಮೇಲೆ ಒಂದಷ್ಟು 20 to 25 ಈ ಥರದ್ದು ಇಡಿಸುತ್ತೆ ಫ್ರೆಂಡ್ಸ್. ಆರಾಮ್ಸಾಗಿ ಇದನ್ನು ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ನೋಡಿ. ಈ ಥರ ಒಂದು 20 to 25 ಇಡಿಸುತ್ತೆ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ 125 ಒಳಗಡೆ ಒಂದು ಸಾರಿ ಪೂರ್ತಿಗೆ ಇಡಿಸುತ್ತೆ. ಗ್ಯಾಪ್ ಕೂಡ ನಿಮಗೆ ಕೌಂಟ್ ಆಗುತ್ತೆ ಇದರಲ್ಲಿ. ನೋಡಿ, ಇದು ನಾರ್ಮಲ್ ಎಮ್ಮಿಂಗ್ ನೀಡಲ್ಲಿ ಕಾಟನ್ ಥ್ರೆಡ್ ಹಾಕಿ 2 ಎಳೆ ಮಾಡಿಟ್ಕೊಂಡಿದ್ದೀನಿ. ಈ ಥರ ಬಿಗ್ ಬೀಡ್ ಒಂದು, ಮೀಡಿಯಮ್ ಸೈಜ್ ಬೀಡ್ ಒಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೆರಡು ಥರ ಬೀಡ್ಸ್ ಬೇಕು. ಬಿಗ್ ಬೀಡ್ ಯಾವ್ದಾದ್ರು ನೀವು ತೊಗೋಬೋದು. ಬ್ಯಾಕ್ ಸೈಡಿಂದ ನೋಡಿ, ಬ್ಯಾಕ್ ಸೈಡಿಂದ ನಾಟ್ ಆಲ್ಮೋಸ್ಟ್ ಕುಚ್ಚು ಯಾವ ಕಲರ್ ಇದೆ ಅದೇ ಥ್ರೆಡ್ ಇರಲಿ ಫ್ರೆಂಡ್ಸ್, ಇಲ್ಲ ನಂಗೆ ಗೊತ್ತಾಗ್ಬಿಡುತ್ತೆ. ಕುಚ್ಚು ಯಾವ ಕಲರ್ ಮಾಡಿರ್ತೀರೋ ಆ ಥ್ರೆಡ್ ನೋಡಿ. ಬ್ಯಾಕ್ ಸೈಡ್ ಈ ಥ್ರೆಡ್ ಏನು ರ್ಯಾಪ್ ಮಾಡಿರ್ತೀವ, ಸ್ವಲ್ಪ ಅದೆಲ್ಲ ಡ್ರೈ ಆದಮೇಲೆ ನಾನು ಅಲ್ಲಿ ಒಳಗಡೆ ನಾಟ್ ಹೋಗೋ ಥರ ನೀಡಲ್ನ ಹಾಕ್ತಾಯಿದ್ದೀನಿ. ಇದು ಕುಚ್ಚು ಸೆಂಟರಲ್ಲಿ ನೀಡಲ್ ಬರಬೇಕು ನೋಡಿ. ಕುಚ್ಚು ಸೆಂಟರಲ್ಲಿ ನಾನು ನೀಡಲ್ ತೊಗೊಂಡಿದ್ದೀನಿ. ಸೊ ಅಲ್ಲಿಂದ ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ. ಆ ನಾಟ್ ಏನಿದೆ ಅದು ಅದ್ರೊಳಗಡೆ ಹೋಗಬೇಕು. ನಾವು ರ್ಯಾಪ್ ಏನು ಮಾಡಿರ್ತೀವಿ ಅದ್ರೊಳಗಡೆ ಹೋಗೋ ಥರ ನೀವು ಮಾಡಿ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿ ಹಾಕಿ. ಸೊ ಬ್ಯಾಕ್ ಸೈಡ್ ಅಲ್ವಾ, ಅಷ್ಟು ಕಾಣಿಸೋದಿಲ್ಲ, ಸೀರೆ ಒಳಗಡೆ ಹೋಗುತ್ತೆ. ಸೊ ಈ ಥರ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡು ನಾಟ್ ಹಾಗೆ ಇರಲಿ. ಕೆಳಗಡೆ ಬೆಲ್ ಟೈಪ್ ಫ್ರೆಂಡ್ಸ್, ಒಂಥರ ಬೆಲ್ ಬರೋ ಥರ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಬಿಗ್ ಬೀಡನ್ನ ತೊಗೊಳ್ಳೋಣ ಫಸ್ಟು, ಆಮೇಲೆ ಚಿಕ್ಕ ಬೀಡ್, ಬಿಗ್ ಬೀಡನ್ನ ಆಮೇಲೆ ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಸೊ ಈ ಥರ ಪಾಸ್ ಮಾಡಿಕೊಂಡು ಕುಚ್ಚು ಹತ್ರ ಮೀಡಿಯಮ್ ಸೈಜ್ನ ಬಿಟ್ಬಿಟ್ಟು ನೋಡಿ, ಅದು ಬೆಲ್ ಟೈಪು ಕುಚ್ಚು ಕೆಳಗಡೆನೇ ಇರಬೇಕು. ಸೊ ಈ ಥರ ಆದಮೇಲೆ ಬಿಗ್ ಬೀಡ್ ಒಳಗಡೆಯಿಂದ ಮೀಡಿಯಮ್ ಸೈಜ್ ಬೀಡನ್ನ ಬಿಟ್ಬಿಟ್ಟು ಬಿಗ್ ಬೀಡಿಂದ ವಾಪಸ್ಸು ನೀಡಲ್ನ ಹಾಕ್ಕೊಳ್ಳಿ. ಅದು ಎಲ್ಲಿಗೆ ಬರಬೇಕು ಅಲ್ಲಿ ಕರೆಕ್ಟಾಗಿ ನೀವು ಮಾಡಿಕೊಂಡು ಮತ್ತೆ ಅಗೇನ್ ಕುಚ್ಚು ಒಳಗಡೆಯಿಂದ ಬ್ಯಾಕ್ ಸೈಡ್ಗೆ ನೀಡಲ್ನ ತೊಗೋತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೆಂತ್ ಬೇಕಾ ಇನ್ನೂ ಒಳಗಡೆಗೆ ಬೇಕಾ ಅಂತ ನೀಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಕೈಯಲ್ಲಿ. ಸೊ ಆ ಥರ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಮತ್ತೆ ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ. ಯಾವ ಪ್ಲೇಸಿಂದ ನಾವು ತೊಗೊಂಡಿದ್ವಿ ಅದೇ ಪ್ಲೇಸಲ್ಲಿ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ಸೆಂಟರಿಂದನೇ ಹೋಗಬೇಕು, ಯಾಕಂದರೆ ಅದು ಸೆಂಟರಲ್ಲೇ ಹ್ಯಾಂಗ್ ಆಗ್ತಾ ಇರುತ್ತೆ. ನಿಮಗೆ ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಡಿಸೈನು. ಇಯರಿಂಗ್ ಶೇಪ್ ಬರುತ್ತೆ ನಿಮಗೆ, ಈ ಥರ ಜುಮ್ಕಾ ಶೇಪು ಟೈಪು ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ಕೆಳಗಡೆ ಬೆಲ್ಲಿರೋ ಡಿಸೈನ್ ಆದರೆ ನೋಡಿ, ಇದನ್ನು ಎಳ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ನೀಟಾಗಿ. ಬೀಡ್ಸು ಹಾಗೆ ಕುತ್ಕೊಳ್ಳುತ್ತೆ. ಸೊ ಒಂದು ಸ್ವಲ್ಪ ಹ್ಯಾಂಗ್ ಆಗಬೇಕು, ನಮಗೆ ಬಿಗ್ ಬೀಡು ಕಾಣಿಸ್ಬೇಕು, ಕುಚ್ಚು ಕೆಳಗಡೆ ಬರಬೇಕು. ಅಷ್ಟು ಮಾಡಿಕೊಂಡು ನಾನಿಲ್ಲಿ 2-3 ನಾಟ್ ಹಾಕ್ಕೊತೀನಿ. ಸೊ ಫ್ರಂಟ್ ಸೈಡ್ ಈ ಥರ, ಬ್ಯಾಕ್ ಸೈಡ್ ನಾಟ್ ಬಂದಿರೋದು ಅದನ್ನೇ ಸ್ವಲ್ಪ ಥ್ರೆಡ್ನ ತೊಗೊಂಡ್ಬಿಟ್ಟು ಫ್ರೆಂಡ್ಸ್, ಡ್ರೈ ಆಗಿರುತ್ತಲ್ಲ ಗಮ್ ಮಾಡಿರೋದು, ಅದನ್ನೇ ತೊಗೊಂಡು ಒಂದು 2-3 ನಾಟ್ಸ್ ಹಾಕ್ಕೊಳ್ತೀನಿ. ಸೊ ನಿಮಗೆ ಫಾಸ್ಟಾಗಿ ನೋಡಬೇಕು ವಿಡಿಯೋ ಅಂದರೆ, ವಿಡಿಯೋ ಪ್ಲೇ ಆಗ್ತಾ ಇರೋ ರೈಟ್ ಸೈಡ್ ಮೇಲೆ ಬಟನ್ ಇರುತ್ತೆ, 3 ಬಟನ್. ಸೊ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪ ಫಾಸ್ಟ್ ಮಾಡಿಕೊಂಡ್ರೆ ನಿಮಗೆ ಫಾಸ್ಟಾಗಿ ವಿಡಿಯೋನ ಚೆಕ್ ಮಾಡ್ಕೋಬೋದು. ಇಲ್ಲ ಇನ್ನೂ ಸ್ಲೋ ಬೇಕು, ನಾನು ಹಾಕ್ತಾ ಇರೋ ಜೊತೆಲ್ಲ ನೀವು ಹಾಕಬೇಕಂದ್ರೆ ಇನ್ನೂ ಸ್ವಲ್ಪ ಸ್ಲೋ ಆಗಿ ಮಾಡಿಕೊಂಡು ನೀವು ಆರಾಮ್ಸಾಗಿ ಹಾಕ್ಕೋಬೋದು. ನೋಡಿ, ಈ ಥರ ರೆಡಿ ಆಯಿತು. ಈ ಥರ ಮಾಡಿಟ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಬೆಲ್ಸ್ ಸ್ಟಿಚ್ ಮಾಡಿದ್ರೆ ಅದು ನಿಮಗಿಷ್ಟ ಆದರೆ ಮಾತ್ರ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಜಸ್ಟ್ ನಾನು ಮೇಲೆ ಬಂಚ್ ಏನು ಮಾಡ್ಕೊಂಡಿದ್ದೆ ಅಷ್ಟು ಕೂಡ ನೀವು ಸಾರಿಗೆ ಸ್ಟಿಚ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದಷ್ಟು ನಾವು ಹೇಳ್ದೆ ಅಲ್ಲ 20 ಅಬೋವ್ ರೆಡಿ ಮಾಡಿಟ್ಕೋಬೇಕು, ಅಷ್ಟಕ್ಕೂ ಸ್ಟಿಚ್ ಮಾಡಿಟ್ಕೊಳ್ಳೋಣ. ಸೊ ಇದನ್ನು ರೆಡಿ ಮಾಡಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು, ತುಂಬ ನೀಟ್ ಲುಕ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಸೆಂಟರಿಂದ ನಾನು ಈ ಥರ ತೊಗೊಂಡು ಥ್ರೆಡ್
ಬಿಗ್ ಬೀಡು, ಒಂದು ಮೀಡಿಯಮ್ ಸೈಜ್ ಬೀಡು, ಬಿಗ್ ಬೀಡು ಮತ್ತು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಈ ಥರ ಪಾಸ್ ಮಾಡಿಕೊಂಡು ಮೀಡಿಯಮ್ ಸೈಜ್ನ ಬಿಟ್ಬಿಟ್ಟು ಬಿಗ್ ಬೀಡ್ ಒಳಗಡೆಯಿಂದ ವಾಪಸ್ ಹೋಗಿ ಬ್ಯಾಕ್ ಸೈಡಿಂದ ನಾಟ್ ಮಾಡ್ಕೊಳ್ತೀನಿ. ಸೊ ಒಂದು 2-3 ನಾಟ್ ಮಾಡಿಕೊಂಡು ಸೆಕ್ಯೂರ್ ಮಾಡಿದ್ರೆ ಆಯಿತು. ಈ ಥರ ರೆಡಿ ಆಗುತ್ತೆ ಬಂಚಸ್ಸು. ಸೊ ಇವಾಗ ಆ ಸ್ಯಾರಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗ್ಯಾಪ್ ನಿಮ್ಮಿಷ್ಟ, ಇದು ಗ್ಯಾಪಲ್ಲಿ ಕೂಡ ನಾನು ಒಂದು ಸ್ಟಿಚ್ ಮಾಡಿದ್ದೀನಿ ಎಕ್ಸ್ಟ್ರಾ ಬೀಡ್ಸ್ನ. ಸೊ ನಾನು ಇಲ್ಲಿ 3 ಇಂಚ್ ಕಾರ್ಡ್ ಅಲ್ವಾ, 2.25 ಇಂಚಷ್ಟು ನಾನು ಮಾರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ 2.25 ಇಂಚ್ ಇದೆ ಇದು. ನೀವು ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಜಸ್ಟ್ ಇದನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಪೂರ್ತಿ ಗಮ್ ಮಾಡ್ತೀನಿ. ಈ ಥರ ಪೂರ್ತಿ ಗಮ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಪೂರ್ತಿ ಗಮ್ ಮಾಡಿಕೊಂಡು ಜಸ್ಟ್ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿ ನಾನು ಪ್ಲೇಸ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಇದೇನಾಗಲ್ಲ ಫ್ರೆಂಡ್ಸ್, ಗಮ್ಗೆ ನೀಟಾಗಿ ಸ್ಟಿಕ್ ಆಗುತ್ತೆ. ಸಿಲ್ಕ್ ಥ್ರೆಡ್ ಅಲ್ವಾ, ಅದು ನೀಟಾಗೆ ಸ್ಟಿಕ್ ಆಗೋಗುತ್ತೆ. ಏನು ಭಯ ಬೇಡ, ಅದು ಬಂದುಬಿಡುತ್ತೆ ಆ ಥರ ಅಂತ. ಬಂಚಸ್ನ ಈ ಥರ ಪ್ಲೇಸ್ ಮಾಡಿಬಿಟ್ಟು ನಾನು ಇದನ್ನು ಸ್ಟಿಕ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಬೇಕಂದರೆ ಇದನ್ನು ಸ್ಟಿಚ್ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಗೋಲ್ಡನ್ ಬಾಲ್ ಚೈನ್ನ ಅರೌಂಡ್ ಎಷ್ಟಾಗುತ್ತೆ ಅಷ್ಟು ಸ್ಟಿಕ್ ಮಾಡಿಕೊಂಡು ಈ ಥರ ಬೀಡ್ಸ್ ಬೇರೆ ಸ್ಟಿಚ್ ಮಾಡಿದ್ದೀನಿ. ಸೊ ಆ ಬೀಡನ್ನ ಯಾವ ರೀತಿ ಸ್ಟಿಚ್ ಮಾಡಿತ್ತು ನೋಡೋಣ. ಸೆಂಟರಿಂದ ನೋಡಿ, ನಾರ್ಮಲ್ ನಾನೇನು ಕಾಟನ್ ಥ್ರೆಡ್ ಎತ್ಕೊಂಡಿದ್ದೆ ಸೇಮ್ ಕಲರಲ್ಲಿ, ಅದೇ ಕಲರಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾಟ್ ಹಿಂದೆ ಬರೋ ಥರ ಮಾಡಿ ಅಗೇನ್ ಅದೇ ಥರ ಮೀಡಿಯಮ್ ಸೈಜ್ ಬೀಡು, ಬಿಗ್ ಸೈಜ್ ಬೀಡನ್ನ ತೊಗೊಂಡು ಸೇಮ್ ನಾವು ಯಾವ ರೀತಿ ಬೆಲ್ನ ಸ್ಟಿಚ್ ಮಾಡಿದ್ವಿ ಇದನ್ನು ಸ್ಯಾರಿಗೆ ಅದೇ ಥರ ಮಾಡೋದು. ಮೀಡಿಯಮ್ ಸೈಜ್ನ ಬಿಟ್ಬಿಟ್ಟು ಬಿಗ್ ಬೀಡ್ ಒಳಗಡೆ ನೀಡನ್ನು ಪಾಸ್ ಮಾಡಿಕೊಂಡು ಎಮ್ಮಿಂಗಿಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಬೇಕಂದರೆ ಮಾಡ್ಕೋಬೋದು ಫ್ರೆಂಡ್ಸ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ತುಂಬ ಈಸಿ ಇದೆ ಡಿಸೈನು. ಆ್ಯಕ್ಚುಲಿ ಬ್ರೈಡಲ್ ಡಿಸೈನ್ ಅಂತೀವಿ. ಸೊ ಈ ಥರ ಡಿಸೈನು ಬ್ರೈಡಲ್ಲ ಅಂತ ಯಾರೋ ಕ್ವಶನ್ ಕೇಳಿದರು ನನಗೆ. ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಬ್ರೈಡಲ್ಲು ನಿಮ್ಮ ವಿಷನು. ಇದನ್ನು ಬ್ರೈಡಲ್ ಅಂದ್ಕೊಂಡ್ರೆ ಬ್ರೈಡಲ್ ಆಗಿ ಲುಕ್ಕಾಗಿ ಕಾಣಿಸುತ್ತೆ. ತುಂಬ ಸಿಂಪಲ್ ಡಿಸೈನ್ ಅಂದರೆ ಸಿಂಪಲ್ ಅನಿಸುತ್ತೆ ಅಷ್ಟೇ. ಸೊ ನೀವೇ ಡಿಸೈಡ್ ಮಾಡಿ ಯಾವ ಥರ ಡಿಸೈನ್ ಇದು ಅಂತ. ನಮಗೆ ಬಂದಿರೋ ಐಡಿಯಾಸ್ನ ನಾವು ಜಸ್ಟ್ ತೋರಿಸ್ತಾ ಇರ್ತೀವಿ. ಅದು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ 1-2-3 ನಾಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಎಕ್ಸ್ಟ್ರಾ ಬೆಲ್ ಹಾಕೋದು, ಎಕ್ಸ್ಟ್ರಾ ಬೀಡ್ಸ್ ಬಂದರೆ ಯಾವ ರೀತಿ ಇರುತ್ತೆ, ನಾನು 2 ಥರನೂ ತೋರಿಸಿದ್ದೀನಿ. ಬೀಡ್ ಹಾಕಿದ್ರೆ ಯಾವ ರೀತಿ ಇರುತ್ತೆ, ಬೀಡ್ ಇಲ್ಲ ಅಂದರೂ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಸೊ ಈ ಥರ ಕೆಳಗಡೆ ಎಕ್ಸ್ಟ್ರಾ ಬೀಡ್ ಆ್ಯಡ್ ಆನ್ ಮಾಡಿದ್ದೀನಿ ಮತ್ತು ಡಬಲ್ ಕಲರಲ್ಲಿ ಹಾಕಿದ್ದೀನಿ. ಸೊ ಯಾವ ರೀತಿ ಬೇಕಂದರೆ ನೀವು ಆ ರೀತಿ ಚೇಂಜ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಐಡಿಯಾಸ್ ತೋರ್ಸೋಕ್ಕೆ ಅಲ್ವಾ ಫ್ರೆಂಡ್ಸ್ ಹೊಸ ಡಿಸೈನ್ ಟ್ರೈ ಮಾಡ್ತಾ ಇರ್ತೀವಿ. ಸೊ ನೋಡಿ, ಈ ಥರ ಕಾಣಿಸುತ್ತೆ. ನೀವು ಬೇಕಂದರೆ ಬೀಡನ್ನ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಬೆಲ್ಲು ಅಷ್ಟೇ, ಬೆಲ್ ಟೈಪು ಅದು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ಹೆವಿ ಅನಿಸ್ಬೋದು, ಬೀಡ್ಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಅನಿಸ್ಬೋದು. ಸ್ವಲ್ಪ ಜನಕ್ಕೆ ಚೆನ್ನಾಗಿ ಕಾಣಿಸ್ಬೋದು. ನೋಡಿ, ನಾನು ಸೆಂಟ್ರಲ್ಲಿ ಕೂಡ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇಟ್ಟಿದ್ದೀನಿ. ಜಸ್ಟ್ ಅದನ್ನು ಸ್ಟಿಚ್ ಮಾಡಿಬಿಟ್ಟು ನಾನು ಕುಚ್ಚಿ ಏನಿದೆ ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಅದನ್ನು ತೋರಿಸಿಲ್ಲ ಫ್ರೆಂಡ್ಸ್, ಜಸ್ಟ್ ಹೇಳಿದರೆ ಸಾಕಾಗುತ್ತೆ ಅಂತ. ಸೊ ಈ ರೀತಿ ಕಾಣಿಸ್ತಾ ಇದೆ. ವಿತೌಟ್ ಅದು ಸೆಂಟ್ರಲ್ ಬೀಡನ್ನ ನಾವು ಈ ಥರ ಕಾಣಿಸುತ್ತೆ. ಸೊ ಬೀಡ್ ಹಾಕಿ ಪೂರ್ತಿ ಕೂಡ ನಾನು ತೋರಿಸ್ತೀನಿ ಅದು ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಫುಲ್ ಬೀಡನ್ನ ಸ್ಟಿಚ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ತುಂಬ ಲುಕ್ ಇರುತ್ತೆ ಫ್ರೆಂಡ್ಸ್. ನೀವು ಹಾಕಿ ನೋಡಿ, ಎಲ್ಲರೂ ಒಂದು ಸತಿ ಕುಚ್ಚನ್ನು ನೋಡ್ತಾರೆ. ಯಾವಾಗಲೂ ಕ್ರೋಶ ಹಾಕೋತಾ ಇದ್ದರೆ ಈ ಥರ ಕೂಡ ನೀವು ಟ್ರೈ ಮಾಡ್ಕೋಬೋದು. ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಮನೇಲಿ ಕೂಡ ಮಾಡ್ಕೋಬೋದು. ಸೊ ಹೊರಗಡೆ ಕೊಟ್ಟು ಹಾಕ್ಸೋದ್ಕಿಂತ ನಮ್ಮ ಸೀರೆಗೆ ನಾವು ಮಾಡಿದ್ರೆ ಒಂದು ಸ್ವಲ್ಪ ಖುಷಿ ಇರುತ್ತಲ್ವ. ಆ ಥರ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರೋರು ನೀವು ಮನೆಯಲ್ಲೇ ಟ್ರೈ ಮಾಡಿ. ತುಂಬ ಈಸಿಯಾಗೆ ಚೆನ್ನಾಗಿ ಬರುತ್ತೆ. ನಿಮಗೆ ಖುಷಿ ಆಗುತ್ತೆ ಔಟ್ಪುಟ್ ನೋಡಿ, ನೀವೇ ಹೇಳ್ತೀರಾ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 850 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ನೋಡ್ಕೊಂಡು ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.